ರಕ್ಷಿತ್ ಶೆಟ್ಟಿ ಮತ್ತು ಹರಿಪ್ರಿಯಾ ಅಭಿನಯಿಸುತ್ತಿರುವ ರಿಕ್ಕಿ ಸಿನಿಮಾದ ಶೂಟಿಂಗ್ ಸದ್ದಿಲ್ಲದೆ ನಡೀತಾ ಇದೆ. ಕಾರ್ಕಳದ ಮನೆಯೊಂದರಲ್ಲಿ ಕಳೆದ 40 ದಿನಗಳಿಂದ ಕಂಟಿನ್ಯೂಸ್ ಆಗಿ ಈ ಶೂಟಿಂಗ್ ನಡೀತಾ ಇದೆ. ಬನ್ನಿ ನಾವು ಒಂದು ರೌಂಡ್ ಈ ಶೂಟಿಂಗ್ ಸ್ಪಾಟಿಗೆ ಹೋಗಿ ಬರೋಣ. ವಾಸ್ತು ಪ್ರಕಾರ ಸಿನಿಮಾದ ನಂತರ ರಕ್ಷಿತ್ ಶೆಟ್ಟಿ ಅಭಿನಯಿಸ್ತಾ ಇರುವ ಚಿತ್ರ ರಿಕ್ಕಿ. ಸದ್ದಿಲ್ಲದೆ ಚಿತ್ರತಂಡ ಉಡುಪಿ ಜಿಲ್ಲೆಯ ಕಾರ್ಕಳ ಸುತ್ತಮುತ್ತ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದೆ. ಒಂದೇ ಸ್ಕೆಡ್ಯೂಲ್ನಲ್ಲಿ ಚಿತ್ರದ ಶೂಟಿಂಗ್ ನಡೀತಾ ಇದ್ದು ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ನಟಿ ಹರಿಪ್ರಿಯಾ ರಿಕ್ಕಿಯ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ. ರಾಧಾಕೃಷ್ಣರ ಮುದ್ದಾದ ಲವ್ ಸ್ಟೋರಿ ಚಿತ್ರದಲ್ಲಿದೆ. ರಾಧಾಳ ಪಾತ್ರ ಈ ಚಿತ್ರದಲ್ಲಿ ತುಂಬಾನೇ ಮಹತ್ವದ್ದಾಗಿದೆ. ಕಾರ್ಕಳದ ಕರ್ವಾಲೋದಲ್ಲಿ ಸುಂದರವಾದ ಮನೆಯನ್ನ ನಿರ್ಮಿಸಿ ರಾಧಾಳ ದೃಶ್ಯಗಳನ್ನ ಚಿತ್ರೀಕರಿಸಲಾಯಿತು. ಇವತ್ತು ರಿಕ್ಕಿ ಸೆಟ್ಟಲ್ಲಿ ಇದ್ದೀವಿ. ರಿಕ್ಕಿಯಲ್ಲಿ ನಾನು ರಾಧಾ ಪಾತ್ರ ಮಾಡ್ತಿದ್ದೀನಿ. ರಾಧನ್ ಮನೇನ ಹೊಡೆದಾಕ್ತಾ ಇದ್ದಾರೆ. ಸೊ ಆ ಮನೆ ನನಗೆ ಪರಿಚಯ ಮಾಡಿಕೊಡ್ತೀನಿ ಹೊಡೆದಾಕೋ ಮುಂಚೆ. ಬನ್ನಿ. ನಾನಿದು ಫಸ್ಟ್ ಬಂದಾಗ ಇದೇನೋ ಸುಮ್ಮನೆ ಕುತ್ಕೊಳ್ಳೋದೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲ. ಇದರೊಳಗಡೆ ಅಕ್ಕಿನ ಪಾಸ್ ಮಾಡಿರ್ತಾರೆ. ಆ್ಯಂಡ್ ಈ ಮನೆಯಲ್ಲಿ ರಾಧನ್ಗೆ ತುಂಬ ನೆನಪುಗಳಿದೆ, ತುಂಬ ಒಳ್ಳೆಯದು ಕೆಟ್ಟ ನೆನಪುಗಳು. ಬಟ್ ಇಷ್ಟು ಬೇಗ ಈ ಮನೆ ಹೊಡೆದಾಕ್ತಾರೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ಇದು ನಮ್ಮ ಮನೆ ಹಾಲ್. ಇದು ನನ್ನ ರೂಮ್. ಇದು ರಾಧಾ ರಿಲ್ಯಾಕ್ಸ್ ಮಾಡ್ತಿದ್ದಂಥ ರೂಮ್. ಇದು ಈ ಸ್ಟೆಪ್ ಮರದಲ್ಲಿ ಮಾಡಿರೋವಂಥದ್ದು. ಬನ್ನಿ ನಮ್ಮ ಮನೆ ಅಡುಗೆ ಮನೆ ತೋರಿಸ್ತೀನಿ. ಇಲ್ಲೇ ಅಡುಗೆ ಮಾಡ್ತಿದ್ವಿ. ಅಮ್ಮ ಇಲ್ಲಿ ಸ್ಪೆಷಲ್ ಅಡುಗೆ ತಿಂಡಿಗಳು ನಿಮ್ಗೆ ಇಷ್ಟ ಆಗೋದೆಲ್ಲ ಮಾಡ್ತಾಯಿದ್ರು. ಸೊ ಇವತ್ತು ಅದನ್ನೆಲ್ಲ ಮಿಸ್ ಮಾಡ್ತಿದ್ವಿ ಕೊನೆಯ ದಿನ ಈ ಮನೆಯಲ್ಲಿ. ಚಿಕ್ಕ ಮಗು ಇದ್ದಾಗ ಕಿಟಕಿಯಲ್ಲೆಲ್ಲ ಬಗ್ ನೋಡ್ತಿದ್ದೆ ಆಚೆ. ಸೊ ಇದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಿದ್ವಿ. ಆ್ಯಂಡ್ ತುಂಬ ಮೆಮೊರೀಸ್ ಇದೆ ರಾಧನ್ಗೆ ಈ ಮನೆಯಲ್ಲಿ. ಆ್ಯಂಡ್ ಈ ಕಂಬಗಳು ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾಗ, ರಿಕ್ಕಿ ಮನೆಗೆ ಬಂದಾಗ ರಿಕ್ಕಿ ರಾಧಾ ಇಬ್ಬರು ಇಲ್ಲೇ ಆಟ ಆಡ್ತಾ ಇದ್ದಿದ್ದು. ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇದೆ. ಇಲ್ಲೇ ನಾವು ಬಿದ್ದಿದ್ದು, ಎದ್ದಿದ್ದು, ಹತ್ತಿದ್ದು ತುಂಬ ಮೆಮೊರೀಸ್ ಇದೆ ರಾಧನ್ಗೆ. ಈ ಮನೆಯನ್ನ SEZ ಕಾರಣಕ್ಕಾಗಿ ಒಡೆದು ಹಾಕಲಾಗುತ್ತೆ. ಜೆಸಿಬಿಗಳು ಸುತ್ತುವರಿದು ಮನೆ ಒಡಿತಾ ಇದ್ರೆ ರಾಧಾ ಅಸಹಾಯಕಳಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ಲು. ಅಂದಹಾಗೆ ಈ ಮನೆಯನ್ನ ಸಿನಿಮಾದ ಚಿತ್ರೀಕರಣಕ್ಕಾಗಿ ನಿರ್ಮಿಸಲಾಗಿತ್ತು. ಸುಮಾರು 40 ದಿನ ಕೆಲಸ ಮಾಡಿ 25 ಲಕ್ಷ ವೆಚ್ಚದಲ್ಲಿ 2 ಅಂತಸ್ತಿನ ಹೆಂಚಿನ ಮನೆಯನ್ನ ಕಟ್ಟಲಾಗಿತ್ತು. ಮನೆ ಒಡೆದು ಹಾಕುವ ದೃಶ್ಯಗಳಲ್ಲಿ ಹರಿಪ್ರಿಯಾ ಮನೋಜ್ಞವಾಗಿ ಅಭಿನಯಿಸಿ ಎಲ್ಲರ ಮೆಚ್ಚುಗೆ ಗಳಿಸಿದರು.
ಇನ್ನೊಂದು ವಿಷಯ ಅಂದ್ರೆ ರಿಕ್ಕಿ ರಿಯಲ್ ಸ್ಟೋರಿ ಆಧರಿಸಿ ರೆಡಿ ಆಗ್ತಾ ಇರುವ ಸಿನಿಮಾ 2010ರಲ್ಲಿ SEZಗಾಗಿ ಮಂಗಳೂರು ಸಮೀಪದಲ್ಲಿ ಮನೆಯೊಂದನ್ನ ಒಡೆದು ಹಾಕಲಾಗಿತ್ತು. ಇಂದಿಗೂ ಈ ಕೇಸ್ ಕೋರ್ಟ್ನಲ್ಲಿದೆ. ರಿಯಲ್ ಆಗಿ ನಡೆದ ಮನೆಯನ್ನ ರೀಲ್ ಅಲ್ಲಿ ತೋರಿಸೋದಿಕ್ಕೆ ಮನೆಯನ್ನ ಒಡೆದು ಹಾಕಿ ಚಿತ್ರೀಕರಿಸಲಾಗಿದೆ. ರಕ್ಷಿತ್ ಶೆಟ್ಟಿ ಇದುವರೆಗೆ ಅಭಿನಯಿಸಿದ ಚಿತ್ರಗಳಿಗಿಂತ ರಿಕ್ಕಿ ತುಂಬಾನೇ ವಿಭಿನ್ನವಾಗಿದೆಯಂತೆ. ರಿಕ್ಕಿಯ ರಾಧಾಕೃಷ್ಣ ತಮ್ಮ ಪಾತ್ರದ ಬಗ್ಗೆ ಹೇಳೋದು ಹೀಗೆ. ಹೀರೋಯಿನ್ ಹೆಸರು ರಾಧಾ ಅಂತ, ಸೊ ಇವನ ಹೆಸರು ಕೃಷ್ಣ, ರಾಧಾಕೃಷ್ಣ, ಅದೆರಡು ಸೇರಿಸ್ಬಿಟ್ಟು ರಿಕ್ಕಿ ಆಗುತ್ತೆ. ಏನಂತಂದರೆ ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ಹೀರೋ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಹೀರೋಯಿನ್. ಇನ್ಫ್ಯಾಕ್ಟ್ ಅವಳು ಶೋಲ್ಡರ್ ಮೇಲೆ ಜಾಸ್ತಿ ಸಿನಿಮಾ ಹೋಗುತ್ತೆ. ಯಾಕಂದರೆ ಫಸ್ಟ್ ಹಾಫ್ ತುಂಬ ಕ್ಯೂಟ್ ಆಗಿದೆ ಸೀನ್ಸ್. ಆ ಕ್ಯೂಟ್ನೆಸ್ ಬರೋದೇ ಅವಳ ಕ್ಯಾರೆಕ್ಟ್ರಿಂದ. ಸೆಕೆಂಡ್ ಹಾಫ್ ಅವಳು ಚೇಂಜ್ ಆಗಿ ಏನಾಗ್ತಾಳೋ ಅದನ್ನು ಹೆಂಗೆ ಇವನು ಹೀರೋ ಟ್ಯಾಕ್ಲ್ ಮಾಡ್ಕೊಂಡು ವಾಪಸ್ ಕರ್ಕೊಂಬರ್ತಾನೆ ಅನ್ನೋದು ಸಿನಿಮಾ. ಸೊ ಅವಳ ಲೈಫ್ ಸ್ಟೋರಿ ಆ್ಯಕ್ಚುಲಿ ಸಿನಿಮಾ. ಸೊ ಸಿನಿಮಾ ನೀವು ಸಿನಿಮಾ ನೋಡ್ತಿರ್ಬೇಕಾದ್ರೆ ನೀವು ಹರಿಪ್ರಿಯನ್ ಇಷ್ಟಪಟ್ಟರೆ ಸಿನಿಮಾ ನಿಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಅವಳಿಗೆ ಆ ಸ್ಟ್ರೆಂತ್ ಕೊಡ್ತಿರೋದೇ ನನ್ನ ಕ್ಯಾರೆಕ್ಟರ್. ಆ ಥರ ಹೋಗುತ್ತೆ ಸಿನಿಮಾ. ಜೊತೆಗೆ ತುಂಬ ರೊಮ್ಯಾಂಟಿಕ್ ಕ್ಯೂಟ್ ಆಗಿರೋ ರೊಮ್ಯಾಂಟಿಕ್ ಲವ್ ಸ್ಟೋರಿ. ರಿಕ್ಕಿ ಚಿತ್ರದ ಮೂಲಕ ರಿಷಬ್ ಶೆಟ್ಟಿ ಸ್ವತಂತ್ರ ನಿರ್ದೇಶಕರಾಗ್ತಿದ್ದಾರೆ. ರಾಧಾಕೃಷ್ಣರ ಲವ್ ಸ್ಟೋರಿಯನ್ನ ಹೇಳ್ತಾ ನಕ್ಸಲಿಸಂ, SEZನ ಪರಿಣಾಮಗಳನ್ನ ಜನರಿಗೆ ಪರಿಚಯಿಸ್ತೀವಿ ಅನ್ನೋದು ನಿರ್ದೇಶಕರ ಮಾತು. ಒಂದು ಕ್ಯೂಟ್ ಲವ್ ಸ್ಟೋರಿ, ಟೋಟಲ್ ಸಿನಿಮಾ ವಿತ್ ಸಮ್ ಸೆಂಟಿಮೆಂಟ್ಸ್, ಒಂದು ಫೀಲಲ್ಲೇ ಹೋಗ್ತಾ ಹೋಗುತ್ತೆ. ಅಲ್ಲಿ ಒಂದು ಪಾರ್ಟಾಗಿ ಬರ್ತಾ ಹೋಗುತ್ತೆ. SEZಯಿಂದ ಒಂದಷ್ಟು ವಿಷಯಗಳಾಗಿರೋದನ್ನ, ರಿಯಲ್ ಇನ್ಸಿಡೆಂಟ್ಗಳನ್ನ ಬೇಸಾಗಿ ಇಟ್ಕೊಂಡು ನಾನು ಅದನ್ನು ಸಿನಿಮ್ಯಾಟಿಕ್ಕಾಗಿ ಪೋರ್ಟ್ರೇ ಮಾಡಿದ್ದೀನಿ. ನಕ್ಸಲಿಸಮ್ ಕೂಡ ಅಷ್ಟೇ. ನಕ್ಸಲಿಸಮ್ ಯಾವುದೇ ರಿಯಲ್ ಇನ್ಸಿಡೆಂಟ್ನ ಬೇಸಾಗಿ ಇಟ್ಕೊಂಡು ಮಾಡಿರೋದಲ್ಲ. ನಕ್ಸಲಿಸಮ್ ಅನ್ನೋ ವಿಷಯನ ನಾನು ಓದಿರೋದು, ನಾನು ತಿಳ್ಕೊಂಡಿರೋಂಥ ವಿಷಯಗಳನ್ನ ಇಟ್ಕೊಂಡು ನಾನು ಕತೆ ಮಾಡಿದ್ದೀನಿ. ಸೊ ಅಲ್ಲೊಂದು ಪಾತ್ರಗಳು, ಅಲ್ಲೊಂದಷ್ಟು ಕ್ಯಾರೆಕ್ಟರ್ಗಳು, ಅವರು ಎಷ್ಟು ಮಟ್ಟಿಗೆ ಸೊಸೈಟಿ ಜೊತೆಗೆ ಲಿಂಕ್ ಆಗಿದ್ದಾರೆ, ಅವರಲ್ಲಿರೋ ಕನ್ಫ್ಯೂಷನ್ಸ್ ಇರ್ಬೋದು ಅಥವಾ ಅವ್ರ ಮೂಮೆಂಟ್ಸ್ ಇರ್ಬೋದು. ಸರಿ ತಪ್ಪುಗಳನ್ನು ಯಾವುದೂ ನಾನು ತೂಗಕ್ಕೆ ಹೋಗಿಲ್ಲ. ಸೊ ಅವರು ಸಿಚುವೇಶನ್ಗೆ ಹೇಗೆ ಹೋಗ್ತಾ ಇದ್ದಾರೆ, ಅವ್ರು ಹೋಗೋ ಹೋರಾಟದಲ್ಲಿ ಏನೇನು ಆಗ್ತಾಯಿದೆ ಅನ್ನೋದನ್ನು ನನ್ನ ಪಾಯಿಂಟ್ ಆಫ್ ವ್ಯೂ ನಾನೇನೋ ಒಂದು ಪೋರ್ಟ್ರೇ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. SV ಬಾಬು ರಿಕ್ಕಿ ಸಿನಿಮಾವನ್ನ ನಿರ್ಮಿಸ್ತಿದ್ದಾರೆ. ಉಳಿದವರು ಕಂಡಂತೆಗೆ ಕೆಲಸ ಮಾಡಿದ ಟೆಕ್ನಿಕಲ್ ಟೀಮ್ ಇಲ್ಲೂ ಕೆಲಸ ಮಾಡ್ತಿದೆ. ಸಂಪೂರ್ಣವಾಗಿ ಈ ಚಿತ್ರವನ್ನ ಉಡುಪಿ, ದಕ್ಷಿಣ ಕನ್ನಡ ಸುತ್ತಮುತ್ತಾನೆ ಚಿತ್ರೀಕರಿಸ್ತಾ ಇರೋದು ಮತ್ತೊಂದು ವಿಶೇಷ. ಟಾಕಿ ಪೋರ್ಷನ್ನ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇದ್ದು, ಹಾಡಿನ ಚಿತ್ರೀಕರಣವನ್ನ ಚಿತ್ರತಂಡ ಬಾಕಿ ಉಳಿಸಿಕೊಂಡಿದೆ. ಇದು ರಿಕ್ಕಿಯ ಮೇಕಿಂಗ್ ಜರ್ನಿ. ಒಂದು ಸುಂದರವಾದ ಮನೆಯನ್ನು ನಿರ್ಮಿಸಿ ಆ ಮನೆಯನ್ನು ಹೊಡೆದು ಹಾಕೋದ್ರ ಮೂಲಕ ಶೂಟಿಂಗ್ ಮಾಡಲಾಗ್ತಿದೆ. ಮೇಕಿಂಗ್ನಿಂದ ಈ ಚಿತ್ರ ಭಾರೀ ಭರವಸೆಯನ್ನು ಮೂಡಿಸ್ತಿದೆ. ಜನವರಿಯಲ್ಲಿ ಈ ಸಿನಿಮಾದ ಎಲ್ಲ ಕುತೂಹಲಗಳಿಗೆ ಬ್ರೇಕ್ ಬೀಳ್ತಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಗಣೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.